ಗೈಸ್, ಕೋವಾ ಇದ್ದಂಗಿದೆ ಅಲ್ಲ, ಚೆನ್ನಾಗಿದೆ ಗೈಸ್. ಇವಾಗ ಹೊರಡ್ತಾ ಇದೀವಿ, ಹೊರಗಡೆ ಎಲ್ಲ ಹೋಗ್ಬೇಕು ಅಂತ ಅನ್ಕೊಂಡಿದ್ವಲ್ಲ, ಸಿಂಚನ ಅಂತ. ಬಾಯ್ ಅವರು ಇದನ್ನ ಆರ್ಡರ್ ಮಾಡಿ ಭವಿಷ್ಯಂಗೆ ಕಳ್ಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ವೆರಿ ನೈಸ್. ಹೌದಾ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತು ಸಂಡೇ ಬೆಳಗ್ಗೆ ಇನ್ನು ಟಿಫನ್ನು ಆಗಿಲ್ಲ ಗೈಸ್, 12:30 ಆಗೋಗ್ಬಿಟ್ಟಿದೆ. ಏನಕ್ಕೆ ಅಂತ ಅಂದರೆ ನಿನ್ನೆ ನಮ್ಮ ಯಜಮಾನ್ರು ಮಲಗಿದ್ದು 2 ಗಂಟೆ ಆಯಿತು, 2:30 ಆಗಿತ್ತು. ನಾನು ಮಲಗೋದು 4:15 ಆಗಿತ್ತು ಗೈಸ್. ನಮ್ಮ ಯಜಮಾನ್ರು ಗ್ಯಾರಂಟಿ ವ್ಲಾಗ್ ನೋಡಿದಾಗ ಬೈತಾರೆ, ಬಟ್ ನಿದ್ದೆ ಬರ್ತಾ ಇರಲಿಲ್ಲ, ಎಡಿಟ್ ಮಾಡ್ಕೊಂಡು ಕೂತಿದ್ದೆ, ಅದಕ್ಕೆ ಲೇಟಾಗಿ ಮಲ್ಕೊಂಡೆ. ನನ್ನ ಭವಿಷ್ಯ ಅವ್ರ ಅಪ್ಪಂಗಿಂತ ಮುಂಚೆನೇ ಮಲ್ಕೊಂಡ್ಲು, ಸೊ ಅರೌಂಡ್ 2. ಸೊ ಎದ್ದಿದ್ದು ಒಂದು ಸ್ವಲ್ಪ ಲೇಟ್ ಏನಾಗಲಿಲ್ಲ, ಅಷ್ಟೊಂದು ಲೇಟ್ ಆಗಲಿಲ್ಲ. ಬಿಕಾಸ್ ಭವಿಷ್ಯಂಗೆ ಇವತ್ತು ಕಾಲೇಜ್ನಲ್ಲಿ ಡ್ಯಾನ್ಸ್ ಇತ್ತು, ಅಂದರೆ ಡ್ಯಾನ್ಸ್ ಕ್ಲಾಸ್ ಇತ್ತು. ಸೊ ಅದಕ್ಕೋಸ್ಕರ ಅವಳು 9 ಗಂಟೆ ಅಷ್ಟರಲ್ಲೆಲ್ಲ ಹೋಗಬೇಕಿತ್ತು. ರೆಡಿ ಆಗಿಬಿಟ್ಟು ಅವಳು ಪಾಡ್ಗೆ ಅವಳು ಹೊರಟ್ಬಿಟ್ಲು ಅವಳನ್ನು ಬಿಡೋದಕ್ಕೆ ಅಂತ. ನಾನು ಎದ್ಬಿಟ್ಟು ಅವಳನ್ನ ಬಿಟ್ಬಿಟ್ಟು ಬಂದೆ ಗೈಸ್. ಬಿಟ್ಬಿಟ್ಟು ಬಂದು ಒಂದು ಸ್ವಲ್ಪ ಸಿಂಕಲ್ಲೆಲ್ಲ ಪಾತ್ರೆ ಅದು ಇದು ಕೆಲಸ ಒಂಚೂರು ಮಾಡಿಬಿಟ್ಟು, ಅದಾದಮೇಲೆ ನಮ್ಮ ಯಜಮಾನ್ರನ್ನ 10:30 ಎಬ್ಬಿಸ್ದೆ. ಆಮೇಲೆ ಹೋಗಿ ಚಿಕನ್ ತಗೊಬನ್ನಿ, ಕೋಳಿ ಸಾರು ಮಾಡ್ತೀನಿ ಅಂತ ಹೇಳಿದೆ. ಸರಿ ಅಂತ ಹೋಗಿ ತೊಗೊಬಂದರು. ಅದಕ್ಕೆ ಚಿಕನ್ ಸಾಂಬಾರು ನಮ್ಮ ಮನೆಯಲ್ಲಿ ಆ್ಯಂಡ್ ಚಪಾತಿ. ಭವಿಷ್ಯ ಬಂದಾದ್ಮೇಲೆ ತಿಂತಾಳೆ, ನಾವು ಇವಾಗ ತಿಂತೀವಿ. ಬೆಳಗ್ಗೆ ಭವಿಷ್ಯಂಗೆ ಆಲೂ ಪರೋಟ ಮಾಡಿಕೊಟ್ಟಿದ್ದೆ ಗೈಸ್. ಅವ್ರು ತಿನ್ಕೊಂಡು ಹೋದ್ಲು, ಅಂದರೆ ಆನ್ ದ ವೇ ತಿನ್ಕೊಂಡು ಕಾಲೇಜ್ಗೆ ಹೋದ್ಲು. ಸದ್ಯಕ್ಕೆ ಇಷ್ಟೇ ಗೈಸ್. ಆ್ಯಂಡ್ ಇವತ್ತು ಸಾಯಂಕಾಲ ಎಲ್ಲಿಗೋ ಹೋಗಬೇಕು. ಇನ್ನು ವ್ಲಾಗ್ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ತಾನೇ ಭವಿಷ್ಯ ಕಾಲ್ ಮಾಡಿದ್ಲು. 1 ಗಂಟೆ ಆಗಿದೆ ಗೈಸ್ ಆಲ್ರೆಡಿ. ನಂದು ಈಗ ತಾನೇ ಊಟ ಆಯಿತು. ಸೊ ಕರ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀನಿ ಭವಿಷ್ಯನ ಗೈಸ್. ಭವಿಷ್ಯನ ಕರ್ಕೊಂಬಂದೆ ಗೈಸ್. ಬಂದಿದ ತಕ್ಷಣ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಇದಳು ಕೈಕಾಲು ತೊಳ್ಕೊ, ಚಪಾತಿ ಚಿಕನ್ ಸಾರು ಕೊಡ್ತೀನಿ ಗೈಸ್. ಐಸ್ ಕ್ರೀಮ್ ತರಿಸಿದ್ದಾರೆ ನಮ್ಮ ಯಜಮಾನ್ರು. ಕುಲ್ಲಡ್ ಐಸ್ ಕ್ರೀಮ್, ಕುಲ್ಫಿ ಕುಲ್ಲಡ್, ನನಗೆ ಕುಲ್ಲಡ್ ಐಸ್ ಕ್ರೀಮ್. ಬಬಿತಂದು ವ್ಲಾಗ್ ನೋಡ್ತಾ ಇದ್ದೀವಿ ಗೈಸ್. ಚೆನ್ನಾಗಿದೆ. ಕೋವಾ ಇದ್ದಂಗಿದೆ ಅಲ್ಲ, ಕೋವಾ. ನಮ್ಮ ಯಜಮಾನ್ರು ಊಟ ಮಾಡ್ತಾ ಇದ್ದಾರೆ ಗಾಯ್ಸ್. ಸರಿ ಇದೆಯಾ ರೀ? ಸಾಕಾ? ಚೆನ್ನಾಗಿದೆ ಗೈಸ್. ಇವಾಗ 3 ಜನ ರೆಡಿ ಆಗಿದ್ದೀವಿ. ಸಂಜೆ ಆಗಿದೆ ಗೈಸ್, ಒಂದು 5:15 ಆಗಿದೆ. ಇವಾಗ ಹೊರಡ್ತಾ ಇದ್ದೀವಿ, ಹೊರಗಡೆ ಎಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ವಲ್ಲ, ಸೊ ಹೋಗ್ತಾ ಇದ್ದೀವಿ ಗೈಸ್. ಆರ್ ಆರ್ ನಗರಲ್ಲೇ ಇರೋ ಅಂಥ ಪ್ಲೇಸ್ಗೆ ಹೋಗ್ತಾ ಇರೋದು ನಾವು. ನಮ್ಮ ಭವಿಷ್ಯ ಡ್ಯಾನ್ಸ್ ಕ್ಲಾಸ್ಗೆಲ್ಲ ಹೋಗಿ ಸುಸ್ತಾಗಿ ಮಲ್ಕೊಂಡು ತಿರ್ಗಾ ಎದ್ದು ಸ್ನಾನ ಮಾಡಿಕೊಂಡು ಇವಾಗ ರೆಡಿ ಆಗಿದ್ದಾಳೆ ಗೈಸ್. ಈಗ ತಾನೇ ಮಳೆ ಬಂದು ನಿಂತಿದೆ. ಭವಿಷ್ಯ ನಮ್ಮ ಯಜಮಾನ್ರು ಹಿಂಗ ರೆಡಿ ಆಗಿದ್ದಾರೆ ಗೈಸ್. ತುಂಬ ಹತ್ತಿರ ಇದೆ ಪ್ಲೇಸು, ಅದಕ್ಕೋಸ್ಕರ ನಾವು 3 ಜನ ಒಟ್ಟಿಗೆ ಒಂದೇ ಗಾಡಿನಲ್ಲಿ ಹೋಗ್ತಾ ಇದ್ದೀವಿ. ತುಂಬ ದೂರ ಇರೋಂಗಿದ್ರೆ 2 ಗಾಡಿ ತಗೋತಾ ಇದ್ದೀವಿ ಗೈಸ್. ಇದು ತುಂಬ ಹತ್ತಿರ ಇದೆ, ಅದಕ್ಕೋಸ್ಕರ. ಇಲ್ಲೇ ಇದೆ ಮುಂದೆ, ಅದೇನೆ ಇದೆ ಪ್ಲೇಸ್ ಗೈಸ್. ಇರಲಿ ಬಿಡು ಗೈಸ್. ಇವಾಗ ಬಂದಿದ್ದೀವಿ, ನಾವು ಬಂದಿರೋದು ಕಾಫಿಪುರ ಅಂತ ಒಂದು ಕೆಫೆಗೆ. ಬನ್ನಿ ಹೋಗೋಣ ಗೈಸ್. ಎಂಟೂರು ಆಗ್ತಿದ್ದೆ ಹಂಗೇನೆ.
ಹಾಂ ಮಾಡಿಬಿಡಿ. ನಾವು ಬಂದಿರೋದು ಕಾಫಿಪುರ ಪ್ಲೇಸ್ಗೆ ಇವ್ರದೇನೆ. ಸೊ ಹರ್ ನೇಮ್ ಇಸ್ ಸಿಂಚನಾ ಅಂತ. ಸೊ ದೇ ಹ್ಯಾವ್ ಇನ್ವೈಟೆಡ್ ಅಸ್ ಫಾರ್ ಕಾಫಿ. ಸೊ ಲೆಟ್ಸ್ ಗೋ ಗೈಸ್. ಹೋಪ್ ಸೊ ವಾಟ್ ವಿ ವಾಂಟ್ ಸಿಗುತ್ತೆ ಅಂತ. ಬಿಕಾಸ್ ಐ ಲವ್ ಕಾಫಿ. ದಿನ ನಂದು ಕಾಫಿ ಮಿಸ್ ಆಗೋದಿಲ್ಲ. ಹೊರಗಡೆ ಬಂದೇ ಕುಡಿಯೋದು ನಾವು ಕಾಫಿ. ಸೊ ದಿನ ಮಿಸ್ ಆಗಲ್ಲ. ಸೊ ಈವ್ನಿಂಗ್ ಇಲ್ಲಿಗೆ ಬರ್ತಾ ಇದ್ದೀವಿ. ಓಕೆ ಲೆಟ್ಸ್ ಸಿ. ಗೈಸ್ ಆರ್ಡರ್ ಮಾಡಿದ್ದೀವಿ ಸದ್ಯಕ್ಕೆ. ಗೈಸ್ ಇಲ್ಲಿ ಯಾರಿದ್ದಾರೆ ಅವರು ರಂಜಿತನ್ ಫ್ರೆಂಡ್ ಅಂತೆ. ಸೊ ರಂಜಿತಂಗೆ ಗೊತ್ತಿರುತ್ತೆ, ಹೋದಾಗ ಹೇಳ್ತೀವಿ ರಂಜಿತಂದು ರಂಜಿತಂಗೆ ಪರಿಚಯ ಇರೋರು ಕೆಫೆಗೆ ಹೋಗಿದ್ದೀವಿ ಇದು ಅಂತ. ಆ್ಯಂಡ್ ಇಂಟೀರಿಯರ್ಸು ತುಂಬ ಕೂಲಾಗಿದೆ ಆ್ಯಂಡ್ ಕುತ್ಕೊಂಡು ವೈಬ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಅನಿಸುತ್ತೆ. ರಕ್ಷಿತಾ ಅಕ್ಕ ರಂಜಿತಾ ಅಕ್ಕ ಬಂದಾಗ ಇಲ್ಲಿ ಬಂದರೆ ಚೆನ್ನಾಗಿರುತ್ತಲ್ಲ. ಎಸ್ ಆ್ಯಂಡ್ ಬುಕ್ಸ್ ಎಲ್ಲ ಇಟ್ಟಿದ್ದಾರೆ ಗೈಸ್. ಥ್ಯಾಂಕ್ ಯು ಗೈಸ್. ಹೈಬಿಸ್ಕಸ್ ಟೀ ಇದು. ಇಲ್ಲಿ ಆಲ್ರೆಡಿ ಆಡೋದಕ್ಕೆ ಕುತ್ಕೊಂಡ್ಬಿಟ್ಟಿದ್ದಾರೆ ಅಪ್ಪ ಮಗಳು. ಡಬ್ಲ್ಯೂ ರ್ಯಾಂಕ್ 54 ಡಬ್ಲ್ಯೂ ಕಾರ್ಡ್ಸ್ ಆಡ್ತಾ ಇದ್ದಾರೆ. 50 ನಾನು 50 ಜಾಸ್ತಿ ಆಯ್ತಲ್ಲ ನಿಂದು. ನಾನು ಫಸ್ಟ್ ರ್ಯಾಂಕು, ನೀನು ಸೆಕೆಂಡ್ ರ್ಯಾಂಕು. ಅರ್ಥ ಮಾಡ್ಕೊ. ಫಸ್ಟ್ ರ್ಯಾಂಕ್ ಅಂದರೆ ಜಾಸ್ತಿನಾ, ಸೆಕೆಂಡ್ ರ್ಯಾಂಕ್ ಅಂದರೆ ಜಾಸ್ತಿನಾ? ನೋಡು ಅಂಕಿ ಜಾಸ್ತಿ ಆದ ಅಂಕಿ ಅನ್ಕೋಟು. ಗೈಸ್ ಹೊರಗಡೆ ಮಳೆ ಬೇರೆ ಬರ್ತಾ ಇದೆ. ಸೊ ಕಾಫಿ ಆ್ಯಂಡ್ ಸ್ನ್ಯಾಕ್ ಮಳೆನಲ್ಲಿ 275 LBS ಶುಗರ್ಲೆಸ್ ಕೆಳಗಡೆ ನನಗೆ ಗೊತ್ತು, ಯಾಕೆ ದಪ್ಪಗಿದೆ ನಾನು. ಟೇಕ್ ಶುಗರ್. ವೆಯ್ಟ್ 230 ಗೊತ್ತು ಸರ್. ಹಾಂ ನೀನೇನು 67. ಇವ್ರು ಆಡಕ್ಕೆ ಬಂದಿದ್ದಾರೆ, ಇಲ್ಲಿ ಕಾಫಿಗೆ ಬಂದಿಲ್ಲ ಗೈಸ್. ಗೈಸ್ ಹೌ ನೈಸ್. ಮಳೆ ಬರ್ತಾ ಇದೆ ಗೈಸ್. ಮಳೆ ಬರ್ತಾ ಇದೆ. ಮಳೆಯಲ್ಲಿ ಕಾಫಿ ಕುಡಿಯೋದು ಮಜಾನೇ ಬೇರೆ. ಸ್ವಲ್ಪ ಬಂದಿದೆ, ಆಲ್ರೆಡಿ ತಿಂತಾ ಇದ್ದೀವಿ ನಾವು. ಬಿಕಾಸ್ ಕಾಫಿ ಎಲ್ಲ ತಣ್ಣಗಾಗೋಗುತ್ತೆ ಅದಕ್ಕೋಸ್ಕರ. ದಿಸ್ ಇಸ್ ಹೇಸಲ್ನಟ್ ಹಾಟ್ ಚಾಕ್ಲೇಟ್, ದಿಸ್ ಇಸ್ ಚೀಸ್ ಬಾಲ್ಸ್ ಆ್ಯಂಡ್ ಫಿಲ್ಟರ್ ಕಾಫಿ. ಇದು ಹೈಬಿಸ್ಕಸ್ ಟೀ. ನಮ್ಮ ಯಜಮಾನ್ರು ಹೈಬಿಸ್ಕಸ್ ಟೀ ಕುಡಿತಾ ಇದ್ದಾರೆ. ಸಖತ್ತಾಗಿದೆ. ಫುಲ್ಲು ಬಣ್ಣ ಫುಲ್ ಕೋಲ್ಡ್ ಆಗುತ್ತೆ. ಹೈಬಿಸ್ಕಸ್ ಟೀ ವಾಸ್ ಅಮೇಜಿಂಗ್ ಅಂತೆ. ಚೂಯಿಂಗ್ ಗಮ್ ಥರ ಇದೆ. ಚೂಯಿಂಗ್ ಗಮ್. ಲೆಟ್ ಮಿ ಸೀ. ರಿಫ್ರೆಶಿಂಗ್ ಥರ ಇದೆ. ಥ್ಯಾಂಕ್ ಯು. ಇದೆಲ್ಲ ಫುಲ್ ಫ್ಲೋ ಇದೆ. This is Nutella waffle. ಅದು ನೋಡಿ Nutella. ಇದು Nutella hazelnut hot chocolate. ಹಾಟ್ ಚಾಕ್ಲೇಟ್ ಚೆನ್ನಾಗಿದೆ ತಾನೆ. ನೀನೇ ಟ್ರೈ ಮಾಡೋ ನಾನು. ನೈಸ್. ಅಪ್ಪನೇ ಫುಲ್ ಕುಡ್ಕೋತೀನಿ ಚಾಕ್ಲೇಟ್. ನಿಂದ ಹೈಬಿಸ್ಕಸ್ ಟೀ ಕಣಪ್ಪ. How is it? I want you to think so. ಸಕ್ಕತ್ತಾಗಿದೆ. ಚೆನ್ನಾಗಿದೆ. ಕಿಂಡರ್ ಚಾಯ್ಸ್ ಥರ ಇಲ್ಲ ತಾನೆ. ಸಕ್ಕತ್ತ.
ಮಜಾ ಮಾಡ್ತಾ ಇದ್ದಾಳೆ ಭವಿಷ್ಯ. ಕಾಲಿನೂ ಆಗೋದು ಗೈಸ್. ಇವಾಗ ಚೀಸ್ ಬಾಲ್ಸ್ ಫ್ರೈ ಮಾಡ್ತೀವಿ ನಾವು. ತಗೊಳಪ್ಪ. ಇನ್ನು ನೀವು ತಿನ್ನಿ. ಹಿಂದೆ ಇದ್ರೆ ಬಿಡಲ್ಲ. Cheers. Cheers. ಇದೆ ವೆರಿ ಚೀಸಿ. ಹೈಬಿಸ್ಕಸ್ ಟೀ ಹೇಗಿತ್ತು? ರಿಫ್ರೆಶಿಂಗ್. ಖಾಲಿ ಆಗೋ ಹಾಟ್ ಚಾಕ್ಲೇಟ್ ಹೇಗಿತ್ತು ಭವಿಷ್ಯ? ಅಪ್ಪನೇ ಕುಡ್ದಿದ್ದು ನಾನಲ್ಲ, ಅಪ್ಪನ ಕೈ ಮತ್ತೆ ಅದನ್ನ. ನಮ್ಮ ಯಜಮಾನ್ರು ಯಾವತ್ತೂ ಹಾಟ್ ಚಾಕ್ಲೇಟ್ ಕೊಟ್ಟಿರಲಿಲ್ಲ, ಅದಕ್ಕೇ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು ಅವ್ರಿಗೆ. ಆ್ಯಂಡ್ ಚೀಸ್ ಬಾಲ್ ಆ್ಯಂಡ್ ಇಲ್ಲಿ ಸ್ನ್ಯಾಕ್ಸ್ ಬಂದ್ಬಿಟ್ಟು ಎಲ್ಲ ಏರ್ ಫ್ರೈ ಮಾಡಿರ್ತಾರೆ ಗೈಸ್. ಇಟ್ಸ್ ನಾಟ್ ಡೀಪ್ ಫ್ರೈಡ್. ಫ್ರೈಯಲ್ಲಿ ಒಂಚೂರೂ ಎಣ್ಣೆ ಆಗಿಲ್ಲ. ಇಟ್ಸ್ ಏರ್ ಫ್ರೈಡ್. ಅಷ್ಟೇನಾ? ಏನಾರು ಇದೆಯನ್ನ ಬನ್ನು. ಕಾಫಿ ಕುಡಿಯೋಣ ಬನ್ನಿ. ನನಗೂ ಕೂಡ ರೈಸ್. ಇಟ್ಸ್ ಲೈಕ್ ಟಿಪಿಕಲ್ ಫ್ರೆಶ್ ಕಾಫಿ ಟೇಸ್ಟ್ ಬರ್ತಾ ಇದೆ. ಫಿಲ್ಟರ್ ಕಾಫಿ ಥರ. ಎಸ್. ಹಾಗೆ ಅವ್ರದ್ದೇ ಬೀನ್ಸ್ ಯೂಸ್ ಮಾಡೋದು. ಆ್ಯಂಡ್ ಇದು ಅವರೇ ಬೀನ್ಸ್ ಅವ್ರು ತೋರಿಸಿದ್ದೇನೆ. ಅವ್ರದ್ದೇ ಇದೆಯಂತೆ ಎಸ್ಟೇಟ್. ಹೌದೇ? ಎಸ್ಟೇಟ್ ಇದೆಯಂತೆ, ಅಲ್ಲಿಂದ ತರಿಸ್ಬಿಟ್ಟು ಅವರು ಕಾಫಿ ಬೀನ್ಸ್ ಇದು ಮಾಡೋದು. ಪೆಟಲ್ಸ್. ಓ ಮೈ ಗಾಡ್, ಏನು ಮಾಡ್ತಾ ಇದೆಯಾ ಭವಿಷ್ಯ? ಹಿಂದಕ್ಕಾಗ್ತಿದ್ದಾಳೆ ಇದು ಬ್ಯಾಗ್ನ. ಇನ್ನೊಂದು ಆರ್ಡ್ರ್ ಮಾಡ್ಬಿಟ್ಲಾ? ಮಳೆ ಚೆನ್ನಾಗಿ ಸಿಕ್ಕಾಕೊಂಡಿದ್ದೀವಿ ಈಗ ಸದ್ಯಕ್ಕೆ. ಹೇಗಿತ್ತು ಎಲ್ಲ? ಚೆನ್ನಾಗಿತ್ತು ಭವಿಷ್ಯ ಆಡೋಕ್ಕೆ. ಈ ಪ್ಲೇಸಲ್ಲಿ ಮೇನ್ಲಿ ಇವ್ರಿಗೆ ಹಿಂಗಿಡು ಹಿಂಗಿಡು. ಅದೇ ಮಜಾ ಇವ್ರಿಗೆ. ಓಕೆನಾ? ತಗೊಳಪ್ಪ ಇದು ಆಮೇಲೆ ಆಡೋದು. ಅಲ್ಲಿ ನಮ್ಮ ಯಜಮಾನ್ರದ್ದು ಕಾಂಗ್ರೆಸ್ ಏನಿದೆ ಕಾಲ್ ಕಾಂಗ್ರೆಸ್ KBC. ಓಕೆ, KBC ಬಂದಿವೆ. ಎಸ್, ಬಾಯಿಗೆ ಇಟ್ಕೊ ಇಡ್ತೀನಿ. KBC ಕಾಂಗ್ರೆಸ್ ಅಲ್ಲ. ದಿಸ್ ಇಸ್ ಖಾರಾಬನ್ ಬಟರ್ ಕಾಂಗ್ರೆಸ್ ಗೈಸ್. ಅವಾಗೆಲ್ಲ ಕಾಂಗ್ರೆಸ್ ಕಡಲೆಬೇಳೆ ತಿಂತಾ ಇದ್ವಲ್ಲ, ಅದನ್ನು ಹಾಕಿ ಬಟರ್ ಹಾಕಿ ಖಾರಾಬನ್ನಲ್ಲಿ ಇಟ್ಟಿರೋದು. ಅಪ್ಪ ತಿಂದ್ವಿ, ಅಪ್ಪನಿಗೆ ಇಷ್ಟ. ಸದ್ಯಕ್ಕೆ ಇವಾಗ ನಮ್ಮದು ಆಲ್ಮೋಸ್ಟ್ ತಿಂದು ಮುಗ್ದಿದೆ ಗೈಸ್. ಮಳೆ ಬರ್ತಾನೆ ಇದೆ. ಸೊ ವಿ ಆರ್ ವೇಟಿಂಗ್. ಮಳೆ ನಿಂತಾದ್ಮೇಲೆ ಹೊರಡ್ತೀವಿ. ಬೆಡ್ ಕೊನೆ ಬೆಡ್ ತಿಂತಾ ಇದ್ದೀನಿ ನೋಡಿ. ಕಾಫಿಪುರ ಅಂತ ಇದ್ದೀನಿ. ನಮ್ಮ ಮಗುಗಿನ್ನೇನಾದ್ರು ಬೇಕಾಗಿತ್ತಾ? ಇವ್ರು ಆಟ ಆಡೋದಕ್ಕೆ ಕೂತ್ಕೊಂಡ್ರು ಗೈಸ್ ತಿರ್ಗಾ. ಇಟ್ಸ್ ವೆರಿ ಗುಡ್ ಪ್ಲೇಸ್ ಟು ಆಟ ಆಡೋದಕ್ಕೆ ಎಲ್ಲ. ಓಹೋ, ಲವ್ ಅಂತೂ ಆಯಿಸ್ಕೊಂಡಿದ್ದೆ ಒಂದೇ ಕೊಡಬೇಕು, ಹಂಗೆ ನೋಟ ಮಾಡೋಂಗಿಲ್ಲ. 52.4. ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಇದು ಆ ಗೇಮು? 2000 ತನಕ ಹುಟ್ಟಿರೋರಿಗೆ ಗೊತ್ತಿರುತ್ತೆ ಅಷ್ಟೇ. 2000 ತನಕ 2000 ಇಸ್ವಿಲಿ ಹುಟ್ಟಿದಾರ. 90s 90s ಹುಟ್ಟಿದಾರೆ. ಚೆನ್ನಾಗಿ 90s ಕಿಡ್ಸ್ಗೆ ತುಂಬ ಈ ಗೇಮು ಗೊತ್ತಿರುತ್ತೆ. ಏನಂತಾರೆ ಇದನ್ನು? WWF ಕಾರ್ಡ್. ಅದು ನೆಕ್ಸ್ಟ್ ವರ್ಲ್ಡ್ ರೆಸ್ಲಿಂಗ್ ಫೆಡರೇಷನ್. WWF ಕಾರ್ಡು ಗೈಸ್. ನಮ್ಮ ಅಣ್ಣ ಎಲ್ಲ ಆಡ್ತಾ ಇದ್ರು ಇದನ್ನು. 86. ನಾನು ಆಡಿದ್ದೀನಿ, ಬಟ್ ನಾನು ಸೋತೋಗ್ತಾ ಇದ್ದೆ ಯಾವಾಗಲೂ. ಅವಾಗಲಿಂದ ಗೆಲ್ಲಬೇಕಾದ್ರೆ ವಿಡಿಯೋ ತೆಗಿಬೇಡ. ನೀನಾ ಸೋತೋಗ್ತಾ ಇದೆಯಾ? ಅಯ್ಯೋ, ನೋಡಿ, ಸೋತೋಗ್ತಾ ಇದೆಯಾ ಅಂತ ಸೋತೋಗ್ತಾ ಇದೆ. ಅಷ್ಟೇ, ಮುಗೀತು. ನಮ್ಮ ಮಗುದು ಇನ್ನು 2 ಕಾರ್ಡ್ ಇದೆ ಅಷ್ಟೇ. ವೆಯ್ಟು ಐ ಆಮ್ ಲಿವಿಂಗ್ ನಾವು. ಎವ್ರಿಥಿಂಗ್ ವಾಸ್ ವೆರಿ ನೈಸ್. ತುಂಬ ಚೆನ್ನಾಗಿತ್ತು. ಕಾಫಿನೂ ತುಂಬ ಚೆನ್ನಾಗಿತ್ತು. ಆ್ಯಸ್ ವಿ ಎಕ್ಸ್ಪೆಕ್ಟೆಡ್ ಇಟ್ ವಾಸ್ ನೈಸ್. ಆ್ಯಂಡ್ ದ ಪ್ಲೇಸ್ ಇಸ್ ವೆರಿ ನೈಸ್. ಒಳ್ಳೆ ವೈಬ್ ಇದೆ. ಕೂತ್ಕೊಂಡು ಆಟ ಆಡೋದಕ್ಕೆ ಮತ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಚೆನ್ನಾಗಿದೆ. ಕ್ಯಾನ್ ಐ ಇಂಟ್ರೊಡ್ಯೂಸ್ ದೆಮ್ ಟು ಮೈ ಯೂಟ್ಯೂಬ್ ವ್ಲಾಗ್ನಲ್ಲಿ? ದೇ ಡೋಂಟ್ ಮೈಂಡ್? ಓಕೆ, ಮೇ ಐ ನೋ ಯುವರ್ ನೇಮ್? ಸುಜಾತ. ಸುಜಾತ. ನೀನು?
ಅಚ್ಚು ಹಲೋ ಹಲೋ ದರ್ಶನ ಓ ಹಲೋ ಡಿ ಬಾಸ್ ಅವರೇ ಎವ್ರಿಥಿಂಗ್ ಇಸ್ ವೆರಿ ನೈಸ್ ತುಂಬ ಚೆನ್ನಾಗಿ ಸರ್ವ್ ಮಾಡಿದ್ವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆಲ್ಕಮ್ ಅಗೇನ್ ಓಕೆ ಬಾಯ್ ಯಾ ಶೋರ್ ವೆಲ್ಕಮ್ ಅಗೇನ್ ಹಾಂ 1.5 ಕಿಲೋಮೀಟರ್ ಅಷ್ಟೇ ಬಾಯ್ ಎವ್ರಿ ಒನ್ ಬಾಯ್ 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 ಗೈಸ್ ಇಟ್ ವಾಸ್ ಎ ನೈಸ್ ಟೈಮ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ವಿ ಆರ್ ಲಿವಿಂಗ್ ನಾವ್ ಹೌ ವಾಸ್ ಇಟ್ ಭವಿಷ್ಯ ಆ್ಯಂಡ್ ಗೈಸ್ ನಾನು ಈ ನಡುವೆ ಒಂದು ಸ್ವಲ್ಪ ಧೈರ್ಯ ಮಾಡಿ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬೇರೆಯವ್ರ ಜೊತೆನೂ ಬಿಕಾಸ್ ಎಷ್ಟು ದಿನ ಅಂತ ಇಂಟ್ರೋವರ್ಟ್ ಥರ ನಾವು ಬರೀ ನಮ್ಮ ಪೀಪಲ್ ಜೊತೆ ಮಾತಾಡ್ಕೊಂಡೇ ಇರ್ತೀವಿ ಅಂದರೆ ಆಗೋದಿಲ್ಲ ಐ ಹ್ಯಾವ್ ಟು ಟಾಕ್ ಸೊ ಮಾತಾಡಿದೆ ಗೈಸ್ ಏನಾದ್ರು ವಿಯರ್ಡ್ ಅನ್ಸಿದ್ರೆ ಏನು ಅನ್ಕೋಬೇಡಿ ಮಳೆ ಬರ್ತಾನೆ ಇದೆ ಮಳೆ ಬರ್ತಾ ಇದೆ ಆದರೆ ಮನೆಗೆ ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಯಜಮಾನ್ರು ನಾವು ಹೊರಡ್ತಾ ಇದ್ದೀವಿ ಗೈಸ್ ಯಾರೋ ನಮ್ಮ ರಂಜಿತನ ಫ್ರೆಂಡು ಭವಿಷ್ಯನ ನೋಡ್ತಾರಂತೆ ಬ್ಲಾಗಲ್ಲಿ ಫುಲ್ಲು ಇಷ್ಟ ಅಂತೆ ಅವ್ರಿಗೆ ಭವಿಷ್ಯನ ಕಂಡ್ರೆ ಅದಕ್ಕೆ ಇಷ್ಟು ದೊಡ್ಡ ಚಾಕ್ಲೇಟ್ ಕಳಿಸಿದ್ದಾರೆ ನೋಡಿ ಇಷ್ಟು ದೊಡ್ಡ ಚಾಕ್ಲೇಟ್ ಕಳಿಸಿದ್ದಾರೆ ಅದಾದಮೇಲೆ ಎಕ್ಸ್ಟ್ರಾ ಚಾಕ್ಲೇಟ್ಸು ಬಾರವಾ ಬಾ ಅವರು ಇದನ್ನ ಆರ್ಡರ್ ಮಾಡಿ ಭವಿಷ್ಯಂಗೆ ಕಳಿಸಿದ್ದಾರೆ ಟ್ವೀಕಿಂಗ್ ಆಗ್ತಾ ಇದ್ದೀನಿ ಗೈಸ್ ಟ್ವೀಕ್ ಮಾಡ್ತಾ ಇದ್ದೀನಿ ಸ್ವಲ್ಪ ನಾನು ನೋಡಿ ನೋಡಿ ತಡಿ ಅಕ್ಕಂಗೆ ಹೇಳ್ಬೇಕು ಬಂತಿದ್ದೀವಿ ಅಂತ ತಡಿ ಅದು ಏನು ಒಂದು ಚಾಕ್ಲೇಟ್ ಅಲ್ಲ ಗೈಸ್ ಎಷ್ಟು ದೊಡ್ಡದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನೀವು ಕಳಿಸ್ದೆ ಹೋದ್ರೂ ನೀವು ಬ್ಲಾಗ್ ನೋಡ್ತೀರಾ ಅಂತ ಗೊತ್ತಾಗಿದ್ದಾಗಲೇ ನಮ್ಗೆ ತುಂಬ ಥ್ಯಾಂಕ್ಫುಲ್ ಆಗಿದ್ವಿ ಈಗ ಇದನ್ನು ಕಳಿಸಿದ್ದಕ್ಕಂತೂ ದಿಸ್ ವಾಸ್ ನಾಟ್ ರಿಕ್ವೈರ್ಡ್ ಬಟ್ ಸ್ಟಿಲ್ ತುಂಬ ಥ್ಯಾಂಕ್ ಯು ದೀದಿ ಆಯ್ ಮಾಡು ಥ್ಯಾಂಕ್ ಯು ದೀದಿ ಬಂತು ನೋಡಿ ಯಾವ್ದು ನಿಮ್ಮ ಫೇವ್ರೇಟ್ ಇದರಲ್ಲಿ ಥ್ಯಾಂಕ್ ಯು ಅಂತ ಕನ್ವೆ ಮಾಡಿಬಿಡು ರಂಜಿತಾ ಥ್ಯಾಂಕ್ ಯು ಅನ್ಬಿಡಿ ಗೈಸ್ ಫಸ್ಟ್ ಚಾಕ್ಲೇಟ್ಸ್ ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಿದ್ದಾಳೆ ಇವಳು ಚಾಕ್ಲೇಟ್ ಗೈಸ್ ನಮ್ಮ ಅಕ್ಕನೂ ಇಲ್ಲಿ ಇದಾರೆ ತೋರ್ಸು ಆಯ್ ಅನ್ನಿ ದೀದಿ ಓಕೆ ಅವರು ಕನೆಕ್ಟ್ ಮಾಡ್ಬೇಕಂತೆ ಬೇಡ ಅವ್ರು ಶೈ ಇರ್ತಾರಲ್ವಾ ಅದಕ್ಕೆ ಈಗ ತಿಂದುಬಿಟ್ಟು ರಿವ್ಯೂ ಕೊಡ್ತೀಯ ನೀನು ಆಫ್ ಕೋರ್ಸ್ ಅಯ್ಯೋ ರಾಮವೇ No, take it once in complete. Wait, don't chew. ಎಲ್ಲಾನು ತಿಂದ್ಬಿಟ್ಟು ಇವಾಗ ತೋರಿಸ್ಬೇಡ Chocolate. ಮೆಲ್ಟ್ ಆಗ್ತದೆ ಗೈಸ್ ಬಾಯ್ Melts in your mouth, yeah. It just melts in your mouth. So good. ಓಕೆ Chitraka, this is for you also because you like dark chocolates and it has milk chocolate and dark chocolates. ಓ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ದಿಸ್ ವಾಸ್ ನಾಟ್ ರಿಕ್ವೈರ್ಡ್ ಬಟ್ ಸ್ಟಿಲ್ ಅವ್ರು ಎಷ್ಟು ಪ್ರೀತಿಯಿಂದ ಕಳ್ಸಿದಾರಲ್ಲ ಅದಕ್ಕೆ ತುಂಬಾ ಥ್ಯಾಂಕ್ ಯು ನಂಗೂ ತುಂಬಾ ಪ್ರೀತಿ ಇದೆ ಅವ್ರ ಮೇಲೆ ದೀದಿ ಥ್ಯಾಂಕ್ ಯು ನಂಗೂ ತುಂಬಾ ಪ್ರೀತಿ ಇದೆ ಅವ್ರ ಮೇಲೆ ದೀದಿ ನಂಗೂ ತುಂಬಾ ಪ್ರೀತಿ ಇದೆ ಅವ್ರ ಮೇಲೆ ಓ ಮೈ ಗಾಡ್ ಎಷ್ಟು ಚೆನ್ನಾಗಿ ಅರೇಂಜ್ ಆಗಿದೆ ವಾವ್ Nice. ಅಪ್ಪ ವೆರಿ ನೈಸ್ ಓ ಚಲ್ ಬಿಡು It's for the entire family. First hand. ನಮ್ಮ ಮಮ್ಮಿ ಟೇಸ್ಟ್ ನೋಡ್ತಾ ಡಾರ್ಕ್ ಚಾಕ್ಲೇಟ್ ನನಗೆ ತುಂಬ ಫೇವ್ರೇಟ್ ಅದಕ್ಕೆ Yes, our favorite. ನಿಜ ಯು ವಿಲ್ ಆಲ್ಸೋ ಲೈಕ್ ಇಟ್ ಹೌದಾ ಅಪ್ಪಂಗೆ ಒಂಚೂರು ತಿನ್ಸು ಸಕ್ಕತ್ತಾಗಿದೆ ವಾವ್ ಚಿಕ್ಕಪ್ಪ ಫ್ಯಾನ್ಸ್ ನಿಮ್ಗೆ ನೋಡಿ ಹೌದಾ ನನ್ನ ಫ್ರೆಂಡ್ಸ್ ಎಲ್ಲ ಎವ್ರಿ ಡೇ ನೋಡ್ಬಿಟ್ಟು ಎಷ್ಟು ಅಬ್ಸರ್ವ್ ಮಾಡ್ತಾರೆ ಫುಲ್ ಫ್ಯಾನ್ಸ್ ನಿಮಗೆ ಓಕೆ ಸೂಪರ್ ಥ್ಯಾಂಕ್ಸ್ ಮಾ ಇದಮ್ಮ ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ ಕೆಲವೊಬ್ರು ಹೌದಾ? ಒಬ್ರು
ಫಸ್ಟ್ ನಿನ್ ಫ್ಯಾನ್. ಜಿಮ್ಗೆ ಹೋಗ್ತಾ ಇರಂತ. ನೀವು ಹಾ, ಹಾ. ಹೋಗ್ತೀರಲ್ವಾ ಫುಲ್ಲು ಬೈಸಪ್ಸ್ ಫುಲ್ಲು ನೋಡ್ಬಿಟ್ಟು ಎಷ್ಟು ಯಂಗ್ ಆಗಿದ್ದಾರೆ ನಿಮ್ ಚಿಕ್ಕಪ್ಪ ಅಂತ ಎಲ್ಲ ಹೇಳ್ತಾ ಇದ್ದ. ನನಗೆ ಇನ್ನೂ 38 36 ಇಲ್ಲ ರೀ 21. 21 ನಮ್ಮ ಅಪ್ಪಂಗೆ ಅಷ್ಟೇ. 21 ಮರ್ತೋಗಿದ್ದೆ ನಾನು 21 ಅಂತ. 21 ಅಂತೆ. ಅವ್ರಿಗೆ 21, ಭವಿಷ್ಯಂಗೆ 20, ನನಗೆ 42. 42, ನನಗೆ 41. ಓಕೆ, ಥ್ಯಾಂಕ್ ಯು ಸೋ ಮಚ್ Thank you ದೀದಿ, so much. ತುಂಬಾ ಇಷ್ಟ ಆಯ್ತು ನಮ್ಗೆ. ತುಂಬಾ ಥ್ಯಾಂಕ್ ಯು. ವೆಲ್ಕಮ್ ಕ್ಯೂರಿ. ನಾನಂತೂ ತಿಂದ್ಬಿಟ್ಟು ಹಿಂಗಾಗ್ಬಿಡ್ತೀನಿ ಇವಾಗ 2 ದಿನದಲ್ಲಿ ಡುಮ್ಮಿ ಆಗ್ಬಿಡ್ತೀನಿ ಹಿಂಗೆ. ಗೈಸ್, ವ್ಲಾಗ್ ನಾನೇನೆ ಎಂಡೇ ಮಾಡಲಿಲ್ಲ, ಇದು ನೆಕ್ಸ್ಟ್ ಡೇ. ಸೊ ವ್ಲಾಗ್ ಇವಾಗ ಏನು ಮಾಡ್ತಾ ಇದ್ದೀನಿ ಗೈಸ್. ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಹೈ ಬಟನ್ ಒತ್ತಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್, ಬಾಯ್ ಬಾಯ್.